ಹೆಸರು ಹರೀಶ್ ಅಂತ. ಇಲ್ಲಿ ಅರುಣ ನರ್ಸರಿ ಮೇಟಿಕುರಿ ಎಲ್ಲಾ ತರದ ವುಡ್ಲ್ಯಾಂಡ್ ಸಿಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಒಂದು ನೀರ್ ಬೇಕು. ಗೋದಾವರಿ ವೆರೈಟಿ ಇದೆ 1000 ವರೆಗೂ ಬಂದಿದೆ. ಟೀನ್ ಟು ಡಿ ಅಂತ ಇದು ಬೇಗ ಬರುತ್ತೆ. ಎಲ್ಲಿರು ಒಬ್ರು ಎರಡಕ್ಕೂ ಬರುತ್ತೆ. 500 ಕೈವರೆಗೂ ಬರುತ್ತೆ. ಪ್ರತಿ 4 ತಿಂಗಳಿಗೆ 1 ಅಡಿ ದೂರದಲ್ಲಿ ನೀರು ಬೀಳ್ತಿರುತ್ತೆ. ಇದು ಆಲ್ಫಾನ್ಸ್ ಮಲ್ಲಿಕಾ ಕೇಸರ್ ಎಲ್ಲಾ ವೆರೈಟಿ ಇದಾವೆ. ಟೋಟಲ್ 8 ವೆರೈಟಿ ಇದೆ ನಮ್ಮ ಹತ್ರ. ಇದು ಅರೇಕೆನಟ್, ಇದು ಲವಂಗ, ನಟ್ಮಗ್ ಅಂತ. ಇದು ಚೆರಿ ಇದೆ, ಸೂರ್ಯನಾರಾಯಣ ಚೆರಿ ಅಂತ. ಇದು ಪೀನಟ್ ಬಟರ್ ಫ್ರೂಟ್ ಅಂತ. ಇದು ರೋಸ್ ಆಪಲ್, ಇದು ಸೈಜ್ ಜಾಸ್ತಿ ಬರುತ್ತೆ. ಇದು ಬಂದು ಲೆಮನ್, ಇದೆಲ್ಲ ಬಾಲಾಜಿ ಲೆಮನ್. ಈ ವೆರೈಟಿ ಬಂದು ಪಿಯರ್ಸ್ ಅಂತ. ಇದು ಬಂದು ಎಲ್ಲಿಕಾಯಿ, ಸಿನಮನ್, ಚಕ್ಕೆ, ನಾಟಿ, ಪ್ಯೂರ್ ನಾಟಿ. ಇದು ಸಿಂಹಾಚಲ ಸಂಪಿಗೆ ಅಂತ. ಇದು ಏನ್ ಗೊತ್ತಾ, ಇದು ವೈಟ್ ಇದೆ ಮತ್ತೆ ಪಿಂಕ್. ಇದು ಬಂದು ಪಾರಿಜಾತ ಅಂತ. ಇದು ಸಪೋಟ ಕ್ರಿಕೆಟ್ ಬಾಲ್, ಇದೆಲ್ಲ ಬಾಲ್ನಗರ ವೆರೈಟಿ. ಗಿಡದಲ್ಲಿ ಕಿತ್ತ ಏನಾಗುತ್ತೆ ಅಂದ್ರೆ ಒಂದ್ 2-3 ದಿವಸಕ್ಕೆ ಕಾಯಿ ಕಿಪ್ಪಿಂಗ್ ಕ್ವಾಲಿಟಿ ಇರಲ್ಲ. ಇದು 12 years ಗೆ ಕಟಾವ್ ಆಗುತ್ತೆ. ಇದು ಮ್ಯಾಂಗೋ, 3 ವರ್ಷ ಗಿಡ, ಅದು 3 years ಪ್ಲಾಂಟ್. ಆಲ್ಫಾನ್ಸೋ, ಮಲ್ಲಿಕಾ, ಕೇಸರ್ ಅದು. ಇದು ಬಂದು ನೇರ್ಲೆ 1 kg 10 ಹಣ್ಣು ಬರ್ತದೆ. 11, 12 ಅಷ್ಟೇ ಬರುತ್ತೆ. ಇಲ್ಲಿ ನೋಡಿಲ್ಲ ಎಲೆನೇ ಇದ್ದಾವೆ. ಇದು ಎಷ್ಟು ವರ್ಷದ ಸರ್? ಇದು 3 years ಪ್ಲಾಂಟ್, 3 ವರ್ಷ ಪ್ಲಾಂಟ್, 3 ವರ್ಷ ಗಿಡ. ಮತ್ತೆ ಇದು ರಕ್ತ ಚಂದನ, ರೆಡ್ ಸ್ಯಾಂಡಲ್. ಇದು 10 kg ಪಾಕೆಟ್ ಅಲ್ಲಿ ಇದೆ. ಅದೇ ಪುಷ್ಪ, ಇದು ವುಡ್ ಪ್ಲಾಂಟ್. ಇದು ನಮ್ಮ ಸ್ಪೆಷಲ್ ಗೊಬ್ಬರ ಸಿಗುತ್ತೆ, ಭೂ ಸಂಜೀವಿನಿ ಗೋಲ್ಡ್. ಇದರಲ್ಲಿ 16 ಕಂಟೆಂಟ್ ಇದೆ. ಇದರಲ್ಲಿ ಬೇವಿನ ಹಿಂಡಿ, ಬಂಗೆ ಇರುತ್ತೆ, ಜಿಂಕ್ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ, ಕಾಪರ್ ಇರುತ್ತೆ. ಏನೇ ಹುಳ ಇದ್ರೂ ಸತ್ತೋಗ್ಬಿಡುತ್ತೆ. ಅಡಿಕೆ, ತೆಂಗು ಮತ್ತೆ ಎಲ್ಲಾ ಫ್ರೂಟ್ ಪ್ಲಾಂಟ್ಸ್ ಸಿಗುತ್ತೆ. ನಮ್ಮಲ್ಲಿ ಇನ್ನೊಂದು ಹಿರಿಯೂರಿಂದ ಒಂದು 6 ಕಿಲೋಮೀಟರ್ 365 days ಓಪನ್ ಇರುತ್ತೆ. ಭಾನುವಾರ ಅನ್ನೋದು ರಜೆ ಇರಲ್ಲ. ಇವತ್ತು 500 ಗಿಡ, ನಮ್ದು 365 ದಿವಸ ಇರುತ್ತೆ. ಒಂದ್ ದಿನಾನು ರಜಾ ಅನ್ನೋದು ಇರಲ್ಲ. ಸರ್, ಇದು ಅರುಣ ನರ್ಸರಿ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ನಮಸ್ಕಾರ. ನಿಮ್ದು ಯಾವ ಸರ್? ನಮ್ದು ಮಿರಸಬಳ್ಳಿ ಸರ್. ಇವರು ನಮ್ಮ ಹತ್ರ ಹ್ಯಾಶ್ ವೆರೈಟಿ ಬಟರ್ ಫ್ರೂಟ್ ತಂದು ಹೋಗ್ತಿದ್ದಾರೆ. ಆಕ್ಚುಲಿ ತುಂಬಾ ದಿನದಿಂದ ಪ್ಲಾನ್ ಇತ್ತು ಹಾಕ್ಬೇಕಂತ. ನಮಗೆ ನಿಯರ್ ಬೈ ಆಗುತ್ತೆ ಅಂತ ಹೇಳಿ. ಗಿಡ ಹೆಂಗಿದೆ? ಗಿಡ ಚೆನ್ನಾಗಿದೆ. ಅವ್ರು ಯಾವ ತರದ್ ಬೇಕಾ ಅದೇ ತರ ಸೆಲೆಕ್ಷನ್ ಮಾಡ್ಕೊಟ್ಟಿದೀವಿ. 365 ಪ್ಲಾಂಟ್ಸ್. ಸರ್ ನಮಸ್ಕಾರ. ನಮಸ್ಕಾರ. ಸರ್, ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಸರ್, ನಮ್ಮ ಹೆಸರು ಹರೀಶ್ ಅಂತ. ಇಲ್ಲಿ ಅರುಣ ನರ್ಸರಿ ಮೇಟಿಕುರಿಕೆ NH4 bypass ಅಲ್ಲಿ ಹಿರಿಯೂರಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿ ಇದೆ. ಹಣ್ಣಿನ ಗಿಡ ಸಿಗುತ್ತೆ, ಮತ್ತೆ ಕೋಕೋನಟ್ ಪ್ಲಾಂಟ್ ಸಿಗುತ್ತೆ, ಮತ್ತೆ ಆಲ್ ವುಡ್ ಪ್ಲಾಂಟ್ ಸಿಗುತ್ತೆ. ಎಲ್ಲಾ ತರದ ವುಡ್ಲ್ಯಾಂಡ್ ಸಿಗುತ್ತೆ, ಅರಣ್ಯ ಪ್ಲಾಂಟ್ಸ್. ನಮ್ಮಲ್ಲಿ 6 ತಿಂಗಳಿಂದ 3 ವರ್ಷದವರೆಗೂ ಸಿಗುತ್ತೆ. 6 ತಿಂಗಳ ಎಲ್ಲ ಪ್ಲಾಂಟ್ಸ್. ಹೌದು, ಮ್ಯಾಂಗೋ ಆಗ್ಲಿ, ಪ್ರತಿ ಫ್ರೂಟ್ ಪ್ಲಾಂಟ್ಸ್ 6 ತಿಂಗಳಿಂದ 3 ವರ್ಷದವರೆಗೂ ವೆರೈಟಿ ಸಿಗುತ್ತೆ. ಏಜ್ ಪ್ಲಾಂಟ್ ಸಿಗುತ್ತೆ, ಮತ್ತೆ ವುಡ್ ಪ್ಲಾಂಟ್ಸ್ ಅಷ್ಟೇ 3 ವರ್ಷದ ಗಿಡನೂ ಸಿಗುತ್ತೆ ನಮ್ಮಲ್ಲಿ. 6 ತಿಂಗಳಿಂದ 3 ವರ್ಷದವರೆಗೂ ಸಿಗುತ್ತೆ. ನಮ್ದು ಕೋಕೋನಟ್ ಅಲ್ಲಿ 6 ವೆರೈಟಿ ಇದೆ. ಒಂದು ಟಿಪ್ಟು ಟಾಲ್ ಇದೆ. ಸರ್, ಇದೆಲ್ಲ ಬ್ಲಾಕ್ ಕವರ್ ಕಾಣುತ್ತಲ್ಲ ಸರ್, ಇದೆಲ್ಲ ಟಿಪ್ಟು ಟಾಲ್ ವೆರೈಟಿ. ಇದೆಲ್ಲ ಕಾಯಿ ಡಿಸೆಂಬರ್ ತಿಂಗಳಲ್ಲಿ ನಾವು ಚೇಲೂರು ಟೈಮಲ್ಲಿ ಬುಧವಾರ ಅಲ್ಲಿ ಆ ಟೈಮಲ್ಲಿ ನಾವು ಪರ್ಚೇಸ್ ಮಾಡಿದ ಕಾಯಿ. ಮತ್ತೆ ಇದು ನೀರ್ ಇಲ್ಲಂದ್ರೂ ಫಸ್ಟ್ ಸ್ಟಾರ್ಟಿಂಗ್ ಒಂದು ನೀರ್ ಬೇಕು, ಒಂದು 6 ತಿಂಗಳವರೆಗೂ. ಆಮೇಲೆ ಒಂದು 6 ತಿಂಗಳು ನೀರ್ ಇಲ್ಲಂದ್ರೂ ತಡೆಯುತ್ತೆ. ಇದು ಟಾಲ್. ಮತ್ತೆ ಇನ್ನೊಂದು ಗೋದಾವರಿ ವೆರೈಟಿ ಇದೆ ಸರ್. ಇದು ಟಿಪ್ಟು ಟಾಲ್ ಇದೆಯಲ್ಲ, ಎಷ್ಟು ವರ್ಷಕ್ಕೆ ಫಲ ಬಿಡಕ್ ಶುರು ಆಗುತ್ತೆ? ಇದು 5 ವರ್ಷ 6 ವರ್ಷ 5 ವರ್ಷ 6 ವರ್ಷಕ್ಕೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಟಿಪ್ಟು ಟಾಲ್. ಸರ್, ಇಳುವರಿ ಏನ್ ಬರುತ್ತೆ ಸರ್ ಅಂದಾಜು? ಇಳುವರಿ ಅವ್ರ ಫುಡ್ ಮೇಲೆ ಡಿಪೆಂಡ್, ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮಾಮೂಲಾಗಿ ಆವರೇಜ್ ಒಂದು 350 ವರೆಗೂ ಬರುತ್ತೆ. 350, ಕೆಲವರದು 1000 ವರೆಗೂ ಬಂದಿದೆ. 1000. ಹೌದು, 1000 ಕಾಯಿ ಹಣ್ಣು ಬಂದಿದೆ. ಟೋಟಲ್ ಅಲ್ಲಿ ಸ್ವಲ್ಪ ಏನಂದ್ರೆ ಟಾಲ್ ವೆರೈಟಿ ಹೈಟ್ ಜಾಸ್ತಿ ಆಗುತ್ತೆ. ಇದು ನೀಟಾಗಿ ಮೇಂಟೈನ್ ಮಾಡ್ಬಿಟ್ರೆ ಗೊಬ್ಬರ ನೀರು ತುಂಬಾ ಚೆನ್ನಾಗಿ. ಹೈಬ್ರಿಡ್ ಗಿಂತ ಉತ್ತಮ ಟೀನ್ ಟು ಡಿ ಇದೇ ಚೆನ್ನಾಗಿರುತ್ತೆ. ಟಿಪ್ಟು ಟಾಲ್ ಈ ಕವರ್ ಕಾಣತ್ತಲ್ಲ ಸರ್, ಇದೆಲ್ಲ ನಿಮ್ಗೆ ಟೀನ್ ಟು ಡಿ ಅಂತ. ಟಾಲ್ ಅಂಡ್ ಡಾರ್ಫ್ ಇದೇನ್ ಸ್ಪೆಷಾಲಿಟಿ ಸರ್? ಇದು ನಾಟಿ ಗಿಡಕ್ಕೆ ಪಾಲೇಷನ್ ಮಾಡಿದೀವಿ. ಇದು ಬೇಗ ಬರುತ್ತೆ, 3 ವರ್ಷಕ್ಕೆ ಕ್ರಾಪ್ ಬರುತ್ತೆ. ಬರೀ 3 ವರ್ಷಕ್ಕೆ ಬರುತ್ತೆ. ಇದು ಮತ್ತೆ ಎಳ್ನೀರು ಕೊಬ್ಬರಿ ಎರಡಕ್ಕೂ ಬರುತ್ತೆ. ಎಳ್ನೀರು ಕೊಬ್ಬರಿ ಎರಡಕ್ಕೂ ಬರುತ್ತೆ. ಇದು ಅಂದಾಜು ಇಳುವರಿ ಎಷ್ಟು ಬರ್ಬೋದು ಸರ್? ಇದು 400 ರಿಂದ 500 ಕಾಯಿವರೆಗೂ ಬರುತ್ತೆ. 400 ಕಾಯಿ ಜಾಸ್ತಿ ಹಿಡಿಯುತ್ತೆ, ಬಟ್ ಹೈಟ್ ಹೋಗಲ್ಲ. ಟಾಲ್ ಡಾರ್ಕ್ ಕೆಳಗಡೆ ಇರುತ್ತೆ ಕಾಯಿ, ಕೆಳಗಡೆ ಬೀಳುತ್ತೆ. ಮತ್ತೆ ನೆಕ್ಸ್ಟ್ ಇದೆಲ್ಲ ಟಾಲ್ ವೆರೈಟಿ. ಬ್ಲಾಕ್ ಕಾಣುತ್ತಲ್ಲ ಸರ್, ಇದೆಲ್ಲ ಟಾಲ್ ವೆರೈಟಿ. ಈ ಕಲರ್ ಕಾಣುತ್ತಲ್ಲ ಟೀನ್ ಟು ಡಿ. ಇದು ಟೀನ್ ಟು ಡಿ. ಓಕೆ ಸರ್. ಮತ್ತೆ ಇದು ಈ ವೆರೈಟಿ ಬಂದು ರಾಮಗಂಗಾ ಅಂತ. ಇದು ರಾಮಗಂಗಾ. ಇದು ಬರೀ ಎಳ್ನೀರು ಮಾತ್ರ, ಕೊಬ್ಬರಿ ಆಗಲ್ಲ. ಬರೀ ಎಳ್ನೀರು ಕೊಬ್ಬರಿ ಆಗಲ್ಲ. ಮತ್ತೆ ಇದು ಎಷ್ಟು ವರ್ಷಕ್ಕೆ ಫಲ ಬಿಡುತ್ತೆ ಸರ್? ಇದು 3 ವರ್ಷಕ್ಕೆ ಬರುತ್ತೆ. ಇದು 3 ವರ್ಷಕ್ಕೆ ಬರುತ್ತೆ. ಅಂದಾಜು ಇಳುವರಿ ಎಷ್ಟು ಬರುತ್ತೆ ಸರ್? ಇಳುವರಿ ಅದೇ 450 500 ಕಾಯಿವರೆಗೂ ಬರುತ್ತೆ. ಬಟ್ ಇಳುವರಿಗಿಂತ ಮೇನು ಮೇಂಟೆನೆನ್ಸ್, ಗೊಬ್ಬರ. ಇದು ಇದು ನೇಚರ್ ಅಂದ್ರೆ ಪ್ರತಿ 4 ತಿಂಗಳಿಗೆ 1 ಅಡಿ ದೂರದಲ್ಲಿ ನೀರು ಬೀಳ್ತಿರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ 2 ಅಡಿ, ಮತ್ತೆ 4 ತಿಂಗಳಾದ್ರೆ 3 ಅಡಿ. ಆತರ 10 ಅಡಿ 15 ಅಡಿ ನೀರು ಬೀಳ್ತಾ ಇದ್ರೆ ಗಿಡ ಕಾಯಿ ಜಾಸ್ತಿ ಹಿಡಿಯುತ್ತೆ. ಯಾವಾಗ್ಲೂ ಬುಡದ ಹತ್ರ ನೀರ್ ಬಿಟ್ರೆ ಮಾತ್ರ ಕಾಯಿ ಬರಲ್ಲ. ಸರ್, ಈಗ ಮಾವಲ್ಲಿ ಏನೇನ್ ವೆರೈಟಿ ಗಿಡ ಸಿಗುತ್ತೆ ಸರ್? ಮಾವು ಆಲ್ಫಾನ್ಸು, ಮಲ್ಲಿಕಾ, ಕೇಸರ್ ಸಿಗುತ್ತೆ, ದಸರಿ ಸಿಗುತ್ತೆ, ಇಮಾಮ್ ಪಸಂದ್ ಸಿಗುತ್ತೆ. ಸರ್, ಇಲ್ಲಿರೋದು ಯಾವ್ದು ಸರ್? ಇದು ಆಲ್ಫಾನ್ಸು, ಮಲ್ಲಿಕಾ, ಕೇಸರ್ ಎಲ್ಲಾ ವೆರೈಟಿ ಇದಾವೆ. ಇದು ಎಷ್ಟು ವರ್ಷದ ಗಿಡ ಸರ್ ಇದೆಲ್ಲ? ಇದು 8 ತಿಂಗಳ ಗಿಡ. ಇದು 8 ತಿಂಗಳ ಗಿಡ. 2 ವರ್ಷ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. 2 ವರ್ಷಕ್ಕೆ ಕ್ರಾಪ್ ಸ್ಟಾರ್ಟ್ 2 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಡಬಲ್ ಗ್ರಾಫ್ಟ್. ಇದು ಮಾವು ಆಲ್ಫಾನ್ಸು, ಮಲ್ಲಿಕಾ, ಕೇಸರ್, ಹಿಮಾಯತ್ತು, ಇಮಾಮ್ ಪಸಂದ್, ಟೋಟಲ್ 8 ವೆರೈಟಿ ಇದೆ ನಮ್ಮ ಹತ್ರ. ಮತ್ತೆ ಬೆನಿಶಾ ಇದೆ, ತೋತಾಪುರಿ ಇದೆ. ಇನ್ನ ಕೆಲವರು ಈಗ ಮಿಯಾಜಾಕಿ ಕೇಳ್ತಾವ್ರೆ. ಮಿಯಾಜಾಕಿ ಈಗ ಸ್ಟಾಕ್ ಇದೆ. ಇದು MGD ಅಂತ. ಇದು ಮಲೇಷಿಯನ್ ಡಾರ್ಫ್, ಗ್ರೀನ್, ಯೆಲ್ಲೋ, ರೆಡ್ 3 ಕಲರ್ ಇದೆ ಇದರಲ್ಲಿ. ಇದು ಬಂದು ಬರೀ ಎಳ್ನೀರು ಮಾತ್ರ, ಕೊಬ್ಬರಿ ಆಗಲ್ಲ. ಇದು
ಬರೀ ಎಳ್ನೀರು ಎಳ್ನೀರು ಮಾತ್ರ ಆಗುತ್ತೆ. ಇದು 2 ವರ್ಷ 8 ತಿಂಗಳಿಗೆ ಫ್ಲವರ್ ಸ್ಟಾರ್ಟ್ ಆಗುತ್ತೆ. 3 ವರ್ಷ 2 ತಿಂಗಳಿಗೆ ಎಳ್ನೀರು ಕುಡಿಬಹುದು. ಇದು ಎಷ್ಟು ವರ್ಷದ ಗಿಡ ಸರ್? ಇದು 1 year 1.5 year ಪ್ಲಾಂಟ್. 1.5 year ಪ್ಲಾಂಟ್. ಓಕೆ ಹೇಳಿ ಸರ್. ಈ ವೆರೈಟಿ ಇಲ್ಲಿದೆ ಇದೆಲ್ಲ ಗಂಗಾ ಬೋಂಡ. ಇದೆಲ್ಲ ಗಂಗಾ ಎಳ್ನೀರು ಮತ್ತು ಕೊಬ್ಬರಿ ಎರಡಕ್ಕೂ ಬರುತ್ತೆ. ಇದು ಡಾರ್ಫ್. ಇದು 2 ವರ್ಷ 8 ತಿಂಗಳಿಗೆ ಫ್ಲವರ್ ಬರುತ್ತೆ. ಇದು 450 500 ಕಾಯಿವರೆಗೂ ಬರುತ್ತೆ. ಸೈಜ್ ಜಾಸ್ತಿ ಬರುತ್ತೆ, ಕೊಬ್ಬರಿ ಜಾಸ್ತಿ ಇರುತ್ತೆ. ಮತ್ತೆ ಎಳ್ನೀರು ಬಂದು ನಿಮ್ಗೆ 650 ml 800 ml ವರೆಗೂ ಬರುತ್ತೆ. ಸೈಜ್ ಜಾಸ್ತಿ, ದೊಡ್ಡ ಸೈಜ್ ಬರುತ್ತೆ. ಮತ್ತೆ ಕೊಬ್ಬರಿನೂ ದಪ್ಪ ಬರುತ್ತೆ. ಇದು 450 500 ಗ್ರಾಮ್ ವರೆಗೂ ಬರುತ್ತೆ ಕೊಬ್ಬರಿ. ಇಳುವರಿ ಏನ್ ಬರುತ್ತೆ ಸರ್ ಇದು? ಇಳುವರಿ 450 500 ಮೇಟನ್ ಮೇಲೆ ಡಿಪೆಂಡ್ ಸರ್. ಕೆಲವರು 650 ವರೆಗೂ ಬಂದಿದೆ. ಮೇಟನ್ ಮೇಲೆ ಡಿಪೆಂಡ್. ಇದು ಅರೇಕೆನಟ್ ನಮ್ದು ಇಲ್ಲೇ ಲೋಕಲ್ ಬಯಲು ಸೀಮೆ. ಇದು ಯಾವ ತಳಿ ಸರ್ ಇದು? ಅರೇಕೆನಟ್ ನಾಟಿ ತಳಿ. ಇಲ್ಲೇ ಲೋಕಲ್ ಗೋಟ್ ತಗೊಂಡು ಕವರ್ಗೆ ಹಾಕಿದೆ. ಇದೆಲ್ಲ ಅರೇಕೆನಟ್. ಇಲ್ಲಿ ಇದು ಒಂದು ಅಗರ್ವುಡ್ ಪ್ಲಾಂಟ್ಸ್. ಅಗರ್ವುಡ್ ಸರ್ ಇದು? ಇದು ಅಗರ್ವುಡ್. ಇದು ವುಡ್ ಪ್ಲಾಂಟ್ಸ್ ಅಲ್ಲಿ ಇದು ಅಗರ್ವುಡ್. ಮತ್ತೆ ಇದು ಟುಸಿಕಲ್ಚರ್ ಟೀಕ್ ನಾವೇ ಇದು ಕವರ್ಗೆ ಹಾಕಿ ಬೆಳೆಸಿದ್ವಿ. ಒಂದು 3 ತಿಂಗಳಾಯ್ತು ಕವರ್ಗೆ ಹಾಕಿದ್ದು. ಟುಸಿಕಲ್ಚರ್ ಟೀಕ್. ನೆಕ್ಸ್ಟ್ ಇಲ್ಲಿ ಬನ್ನಿ. ಹೇಳಿ ಸರ್. ಇದು ಲವಂಗ. ಮತ್ತೆ ಇದು ಜಾಯ್ಕಾಯಿ ನಟ್ಮಗ್ ಅಂತ. ಜಾಯ್ಕಾಯಿ. ಇದು ನಟ್ಮಗ್. ಹಿಂಗೆ ಬನ್ನಿ. ಇದು ಚೆರಿ. ಇದು ಚೆರಿ. ಸೂರ್ಯನಾರಾಯಣ ಚೆರಿ ಅಂತ. ಇಲ್ಲಿ ನೋಡಿ ಈ ತರ ಫೋಟೋ ಈ ತರ ಬರುತ್ತೆ ಕಾಯಿ ಟ್ಯಾಗ್ ಹಾಕಿದ್ವಲ್ಲ ಈ ತರ. ಇದು ಸೂರ್ಯನಾರಾಯಣ ಚೆರಿ ಅಂತ. ಇದು ಪೀನಟ್ ಬಟರ್ ಫ್ರೂಟ್ ಅಂತ. ಇದು 1 year ಗೆ ಕ್ರಾಪ್ ಬರುತ್ತೆ. ಪೀನಟ್ ಬಟರ್ ಫ್ರೂಟ್ ಇದು 1 year ಗೆ ಬರುತ್ತೆ. ಪೀನಟ್ ಬಟರ್ ಫ್ರೂಟ್ ಅಂತ. ಇದು ಟ್ಯಾಗ್ ಹಾಕಿದ್ವಿ. ಪೀನಟ್ ಬಟರ್ ಫ್ರೂಟ್ ಅಂತ. ಇದು 1 year ಗೆ ಬರುತ್ತೆ ಕ್ರಾಪ್. ಇದು ಗ್ರಾಫ್ಟೆಡ್. ಹೇಳಿ ಸರ್. ಇದು ರೋಸ್ ಆಪಲ್. ಇದು ವೆರೈಟಿ ಬಂದು ರೋಸ್ ಆಪಲ್. ಇದು ಬೌಡಲ್ಲಿ ನೇರಳೆ ಗಿಡ. ಇದು ಬೌಡಲ್ಲಿ. ಇದು 2 ವರ್ಷ 8 ತಿಂಗಳಿಗೆ ಬರುತ್ತೆ ಕ್ರಾಪ್. 2 ವರ್ಷ 8 ತಿಂಗಳಿಗೆ ಬರುತ್ತೆ. ಇದು ಸೈಜ್ ಜಾಸ್ತಿ ಬರುತ್ತೆ. ಮತ್ತೆ ಇದು ಬ್ರೌನ್ ರೆಡ್ ಕಲರ್ ಬರಲ್ಲ. ಇದು ಫುಲ್ ಬ್ಲಾಕ್ ಆಗಿ ಬರುತ್ತೆ. ಕಂಪ್ಲೀಟ್ ಬ್ಲಾಕ್ ಆಗಿ ಬರುತ್ತೆ. ಇದೆಲ್ಲ ಅಷ್ಟೇ. ಇದೆಲ್ಲ ಏನಿದೆ ಇದೆಲ್ಲ ಬೌಡಲ್ಲಿ ನೇರಳೆ. ಇದೆಲ್ಲ ಕಂಪ್ಲೀಟ್ ಬೌಡಲ್ಲಿ ನೇರಳೆ. ಇದು ಬಂದು ಲೆಮನ್. ಇದು ಬಾಲಾಜಿ ಲೆಮನ್. ಇದೆಲ್ಲ ಬಾಲಾಜಿ ಲೆಮನ್. ಸರ್ ಇದು ವಿಶೇಷ ಏನಂದ್ರೆ ಯೆಲ್ಲೋ ಕಲರ್, ಫುಲ್ ಯೆಲ್ಲೋ ಕಲರ್ ಬರುತ್ತೆ. ಜ್ಯೂಸ್ ಜಾಸ್ತಿ ಇರುತ್ತೆ, ಪಲ್ಪ್ ಜಾಸ್ತಿ ಇರುತ್ತೆ. ಮತ್ತೆ ಇಷ್ಟೇ ದಪ್ಪ ಬರುತ್ತೆ ಕಾಯಿ. ನಿಂಬೆಹಣ್ಣು ಎಷ್ಟು ಸ್ಕಿನ್ ಇಷ್ಟೇ ದಪ್ಪ ಬರುತ್ತೆ. ಮತ್ತೆ ಜ್ಯೂಸ್ ಜಾಸ್ತಿ ಇರುತ್ತೆ. ಇದು ಅನನ್ ಅಂತ ವೆರೈಟಿ ಆಪಲ್. ಅಂದ್ರೆ ಈಗ ನಮ್ ಇಲ್ಲೋಡಿ ಆಪಲ್ ಫ್ಲವರ್ ಬರ್ತಿರೋದು. ಇದು ಗಿಡ ನಾಟಿ ಮಾಡಿ 12 ತಿಂಗಳಿಗೆ ಫ್ಲವರ್ ಬರುತ್ತೆ. 16 ತಿಂಗಳಿಗೆ ಕಾಯಿ ಕಟಾವ್ ಆಗುತ್ತೆ. ಇದು ಆಪಲ್ ಗಿಡ. ಈ ವೆದರ್ ಬರುತ್ತಲ್ಲ ಸರ್ ನಮ್ ಕರ್ನಾಟಕ ವೆದರ್ ಬರುತ್ತೆ. ಬಟ್ ಕೀಪಿಂಗ್ ಕ್ವಾಲಿಟಿ ಬರಲ್ಲ ಸರ್. ಇದೇನ್ ಮನೆ ಹತ್ರ 1-2 ಹಾಕಬಹುದು ಅಷ್ಟೇ. ಇದನ್ನ ಕ್ರಾಪ್ ಗೆ ದೊಡ್ಡ ಪ್ರಮಾಣದಲ್ಲಿ ಆ ತರ ಇದು ಆಪಲ್ ಬರಲ್ಲ ಸರ್. ಇದೇನ್ 1-2 ಮನೆಗೆ ಹಾಕಬಹುದು ಆಪಲ್ ಗೆ. ಈ ವೆರೈಟಿ ಬಂದು ಪಿಯರ್ಸ್ ಅಂತ. ಪಿಯರ್ಸ್ ಫ್ರೂಟ್ಸ್ ಬರುತ್ತಲ್ಲ ಸರ್. ಇದು ಅಷ್ಟೇ ಒಂದು 12-13 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಫ್ಲವರ್. 16-17 ತಿಂಗಳಿಗೆ ಕಾಯಿ ರೆಡಿ ಆಗುತ್ತೆ. ಪಿಯರ್ಸ್ ಅಂತ. ಇದು ಚಿನ್ನಮಾನ್. ಇದು ಚೆಕ್ಕೆ. ಇದು ಬಂದು ಮೋಸಂಬಿ, ರಂಗಪುರಿ ಅಂತ. ಮೋಸಂಬಿ. ಇದೆಲ್ಲ ರಂಗಪುರಿ ಮೋಸಂಬಿ. ಸರ್ ಇದು ಎಷ್ಟು ವರ್ಷಕ್ಕೆ ಇಳುವರಿ ಬರುತ್ತೆ ಸರ್? ಇದು 2 ವರ್ಷಕ್ಕೆ ಬರುತ್ತೆ. 2 ವರ್ಷಕ್ಕೆ ಬರುತ್ತೆ. ಇದೆಲ್ಲ 2 ವರ್ಷಕ್ಕೆ ಬರುತ್ತೆ. ಇದು ಬಂದು ಎಲ್ಲಿಕಾಯಿ. ನಾವು ಅದು ಚಿತ್ರಾನ್ನ ಮಾಡ್ಕೊಂತೀವಿ. ಚಿತ್ರಾನ್ನಕ್ಕೆ ಉಪ್ಪಿನಕಾಯಿ ಬರುತ್ತೆ. ಇದೆಲ್ಲ ಎಲ್ಲಿಕಾಯಿ. ಇದು ಲಕ್ಷ್ಮಣ ಫಲ. ಇದು ಗ್ರಾಫ್ಟೆಡ್. ಇದು 1 year ಗೆ ಬರುತ್ತೆ. ಇದು 1 year ಗೆ 1 year ಗೆ ಸ್ಟಾರ್ಟ್ ಆಗುತ್ತೆ. ಹೇಳಿ ಸರ್. ಇದು ಬಂದು ನಟ್ಸ್. ವಾಲ್ನಟ್. ಇದು 2 ವರ್ಷ ಬರುತ್ತೆ. ಮತ್ತೆ ಇದು ಬಂದು ನೋನಿ ಫ್ರೂಟ್ಸ್. ಅಮೃತ್ ನೋನಿ ಅಂತ ಹೇಳ್ತಾರಲ್ಲ. ಅಮೃತ್ ನೋನಿ ಅಂತ ಹೇಳ್ತಾರಲ್ಲ ಸರ್. ಅದು ಇದು ನೋನಿ. ಇದು ನೋನಿ ಫ್ರೂಟ್. ಇದು 6 months ಗೆ ಬಂದ್ಬಿಡುತ್ತೆ. 6 ತಿಂಗಳಿಗೆ ಬರುತ್ತೆ. 6 ತಿಂಗಳು. ಇಲ್ಲಿ ನೋಡಿ ನೋನಿ ಫ್ರೂಟ್. ಅಮೃತ ನೋನಿ ಅಂತಾರಲ್ಲ ಅದರಲ್ಲಿ ತಯಾರಾಗಿದೆ. ಇದೇ ಕಾಯಿ. ಇದು ನೋನಿ ಫ್ರೂಟ್ಸ್. ಇದೆಲ್ಲ ನೋನಿ ಫ್ರೂಟ್ಸ್. ಇದೆಲ್ಲ ಮೋಸಂಬಿ. ಇದು ಕಸ್ಟರ್ಡ್ ಆಪಲ್, ಸೀತಾಫಲ ಅಂತ. NMK ಗೋಲ್ಡ್. ಇದು ನಮ್ಮಲ್ಲಿ 2 ತರ ಇದೆ. ಒಂದು NMK ಗೋಲ್ಡ್ ಇದೆ, ಒಂದು ಬಾಲ್ನಗರ್ ಅಂತ ಇದೆ. ಇದೆಲ್ಲ ಗ್ರಾಫ್ಟೆಡ್. ಅದೇ ಮುಂದೆ ಕಾಣುತ್ತಲ್ಲ ಸರ್, ಅದೆಲ್ಲ ಚಿನ್ನಮನ್ ಚೆಕ್ಕೆ. ಇದೆಲ್ಲ ಅಡಿಕೆ ನಟ್. ಯಾವ ತಳಿ ಸರ್ ಅಡಿಕೆ? ಇದು ಅಡಿಕೆ. ಇದು ಅಮರಾ ನಾವೇ ಗೋಟ್ ತಗೊಂಡ್ ಹಾಕಿದ್ದು. ಇದೆಲ್ಲ ನಾಟಿ, ಪ್ಯೂರ್ ನಾಟಿ. ಇದೆಲ್ಲ ಅಡಿಕೆ. ನಮ್ಮ ಇಲ್ಲೇ ಬಯಲು ಸೀಮೆದು ಗೋಟು. ಅಮರಾಪುರದ. ಇದು ರೆಡ್ ಡೈಮಂಡ್ ಗೋವಾ ಪ್ಲಾಂಟ್ಸ್. ಒಳಗಡೆ ಪಲ್ಪ್ ರೆಡ್ ಕಲರ್ ಇರುತ್ತೆ. ಸೀಡ್ ಕಡಿಮೆ, ಸೀಡ್ ಇರಲ್ಲ. ಸೇಮ್ ಕಲ್ಲಂಗಡಿ ತರ ತಿನ್ನಂಗೆ ಟೇಸ್ಟ್ ಇರುತ್ತೆ. ತುಂಬಾ ಈಗೆಲ್ಲ. ಮತ್ತೆ ಅದು ಜಾಕ್ ಫ್ರೂಟ್. ಜಾಕ್ ಫ್ರೂಟ್ ಅಲ್ಲಿ 6 ತರ ಇದೆ. ಒಂದು ವಿಯೆಟ್ನಾಂ ಇದೆ, ಮತ್ತೆ ಗಮ್ಲೆಸ್ ಇದೆ, ಮತ್ತೆ ತೈವಾನ್ ವೆರೈಟಿ ಇದೆ, ಸಿಂಧೂರ ಇದೆ. ಈಗ ಲೋಡ್ ಮಾಡಿದ್ದು ಅದು ಹ್ಯಾಶ್ ವೆರೈಟಿ. ಈಗ ಲೋಡ್ ಆಯ್ತಲ್ಲ ಸರ್, ಅದು ಬಟರ್ ಫ್ರೂಟ್ ಹ್ಯಾಶ್ ವೆರೈಟಿ. ಅಲ್ಲಿ ಸೀತಾಫಲ, ಲಕ್ಷ್ಮಣ ಫಲ ಮಾತಾಡಿದ್ವಾ. ಇದು ರಾಮ್ಫಲ ಅಂತ. ಇದೆಲ್ಲ ಗ್ರಾಫ್ಟೆಡ್. ಇದು ಬೆಲ್ಡನ್. ಇದು ಮತ್ತೆ ಇದು ಹ್ಯಾಶ್ ವೆರೈಟಿ ಹೇಳಿದ್ವಾ. ಇದು ಕಾಗ್ಜಿ ಲೆಮನ್ ಅಂತ. ಕಾಗ್ಜಿ ಲೆಮನ್ ನಾವು ಬಾಲಾಜಿ ನೋಡಿದ್ವಾ. ನೋಡಿ, ಇದು ಕಾಗ್ಜಿ ಲೆಮನ್. ಕಲರ್ ಬರಲ್ಲ. ಇದು ಗ್ರೀನ್ ಬಲ್ಪ್. ಇದು ಇಂಡಿಯನ್ ಬಟರ್ ಫ್ರೂಟ್. ಇದು ಗ್ರೀನ್ ಬಲ್ಪ್. ಇದು ಗ್ರಾಫ್ಟೆಡ್. ಇದು ಲಿಚಿ ಪ್ಲಾಂಟ್ ಅಂತ. ಲಿಚಿ. ಮತ್ತೆ ಇದು ಫಿಗ್, ಅಂಜೂರ. ಇದೆಲ್ಲ ಅಂಜೂರ. ಇದು ಬಟರ್ ಫ್ರೂಟ್. L49. ಲಕ್ನೋ 49 ಅಂತ. ಗೋವಾ ಪ್ಲಾಂಟ್ಸ್. ಇದು
ಓಕೆ ಸರ್. ಇದು ಎಲ್ಲಾ ಗೋವಾ ಪ್ಲಾಂಟ್ಗೂ ಲಕ್ನೋ 49 ಟಾಪ್ ಚೆನ್ನಾಗಿರುತ್ತೆ. ಟೇಸ್ಟ್ ತಿನ್ನಕ್ಕಾಗ್ಲಿ, ಇನ್ನೊಂದು ಕೀಪಿಂಗ್ ಕ್ವಾಲಿಟಿ ಆಗ್ಲಿ L49 ಚೆನ್ನಾಗಿರುತ್ತೆ. ಮತ್ತೆ ಹಿಂಗೆ ಬನ್ನಿ, ಇದು ಬಾರೆ ಆಪಲ್ ಬೋರೆ ಅಂತ. ಆಪಲ್ ಬೋರೆ ಗ್ರೀನ್ ಕಲರ್ ಬರುತ್ತೆ ಅಷ್ಟು. ಹೌದೌದು, ಆಪಲ್ ಬೇರೆ. ಇದರಲ್ಲಿ 2 ಕಲರ್ ಇದೆ. ಸುಹಾಸಿನಿ ಅಂತ ವೆರೈಟಿ. ಸುಹಾಸಿನಿ ತಳಿ ಕರಿಬೇವು ಅದು. ಕರಿಬೇವೆಲ್ಲ ಸುಹಾಸಿನಿ ವೆರೈಟಿ. ಅದು 4 ಫೀಟ್ ಹೈಟ್ ಇದೆ ಅಲ್ಲ. ಮತ್ತೆ ನೇರ್ಲೆ ಹೇಳಿ ಸರ್. ಈಗ ನಾವು ಬೌಡಲಿ ವೆರೈಟಿ ನೋಡಿದ್ವಲ್ಲ, ನೇರ್ಲೆ ಗಿಡ, ಅದು ಬ್ಲಾಕ್, ಇದು ವೈಟ್. ಮನೆಗೆ ತಿನ್ನಕ್ ಅಷ್ಟೇ, ಕಮರ್ಷಿಯಲ್ ಬರಲ್ಲ. ಓಕೆ ಸರ್. ಮತ್ತೆ ಇದು ಬಂದು ಕ್ಯಾಶು. ಸರ್. ಇದು ವೆಂಗೂರ್ಲ 7 ಅಂತ. ಇದು ಗೋಡಂಬಿ. 2 ವರ್ಷಕ್ಕೆ ಬರುತ್ತೆ. ಇದು ಸಿಂಹಾಚಲ ಸಂಪಿಗೆ ಅಂತ. ಇದು ಏನ್ ಗೊತ್ತಾ, ಇದು ವೈಟ್ ಇದೆ ಮತ್ತೆ ಪಿಂಕ್, ಮೆರೂನ್ ಲೈಟ್ ಪಿಂಕ್ ಬರುತ್ತೆ. ಇದು ಅಲಹಾಬಾದ್ ಸಫೇದ ವೆರೈಟಿ. ಈಗ ನಾವು ರೆಡ್ ಡೈಮಂಡ್ ಮತ್ತೆ ಇದನ್ನ ನೋಡಿದ್ವಲ್ಲ L49, ಇದು ಅಲಹಾಬಾದ್ ಸಫೇದ ಅಂತ. ಇದೇನು ಸ್ಪೆಷಾಲಿಟಿ ಸರ್? ಇದು ಅಲಹಾಬಾದ್ ಸಫೇದ, ಅದು ವೈಟ್ ಕಲರ್ ಬರುತ್ತೆ ಒಳಗಡೆ, ಸ್ವಲ್ಪ ಮೀಡಿಯಂ ಬರುತ್ತೆ. L49 ಸ್ವಲ್ಪ ಸೈಜ್ ಜಾಸ್ತಿ ಬರುತ್ತೆ. ಇದು ಬಂದು ಪಾರಿಜಾತ ಅಂತ ಫ್ಲವರ್ ಬರುತ್ತೆ. ಪಾರಿಜಾತ, ಸ್ಟಾರ್ ಫ್ರೂಟ್. ಇದು 1 ಇಯರ್ಗೆ ಬರುತ್ತೆ. 1 ವರ್ಷಕ್ಕೆ ಬರುತ್ತೆ. 1 ವರ್ಷಕ್ಕೆ ಬರುತ್ತೆ. ಇದು ಸಪೋಟ ಕ್ರಿಕೆಟ್ ಬಾಲ್. ಸಪೋಟ ಕ್ರಿಕೆಟ್ ಬಾಲ್ ಇದೆ, ಕಾಲಿಪರ್ತಿ ಇದೆ. ಈಗ ಹೊಸದಾಗಿ ಬಂದಿದೆ ತೈವಾನ್ ವೆರೈಟಿ ಅಂತ. ಈಗ ಬರುತ್ತೆ, ನೆಕ್ಸ್ಟ್ ವೀಕ್ ಬರುತ್ತೆ. ಇದು ಸೀತಾಫಲ ಹೇಳಿದ್ವಾ, ಇದೆಲ್ಲ ಬಾಲ್ನಗರ ವೆರೈಟಿ. ಮತ್ತೆ ಇದು ಚಕೋತ. ಇದು ಮೋಸಂಬಿ ಸಿಟ್ರಸ್, ಮೋಸಂಬಿ ಲೆಮನ್, ಅದೇ ಇದು ಸೈಜ್ ಜಾಸ್ತಿ ಬರುತ್ತೆ. ಇದು 2 kg ವರೆಗೂ ಬರುತ್ತಲ್ಲ ಸರ್. ಅದು ಒಳಗಡೆ ಪಲ್ಪ್ ಬಂದು ಪಿಂಕ್, ಅದೆಲ್ಲ ಸಪೋರ್ಟ್ ಕ್ರಿಕೆಟ್ ಬಾಲ್. ಇದು ಬಂದು ಬೆಟ್ಟದಲ್ಲಿ ಆಮ್ಲದಲ್ಲಿ. ಇದು ಗ್ರಾಫ್ಟೆಡ್. ಇದು 1 ಇಯರ್ಗೆ ಬರುತ್ತೆ. 1 ವರ್ಷಕ್ಕೆ ಬರುತ್ತೆ. ಮತ್ತೆ ಇದು ಬಂದು ಕಿವಿ ಫ್ರೂಟ್ಸ್. ಕಿವಿ ಫ್ರೂಟ್ ಸಿಗುತ್ತಾ ಸರ್? ಕಿವಿ ಫ್ರೂಟ್ ಜಾಲ್ರಿ ಹಾಕಬೇಕು. ಅವ್ರು ಗಿಡ ತಗೊಂಡ್ರು ಜಾಲ್ರಿ ಹಾಕೊಂಡ್ರೆ ಅದಕ್ಕೆ ಬಲ್ಲಿ ತರ ಇದು ಕ್ರೀಪರ್ ಮತ್ತೆ ಚೆನ್ನಾಗಿ ಬಿಡುತ್ತೆ ಕಿವಿ ಫ್ರೂಟ್ಸ್. ಇದು ಬಿಲ್ಪತ್ರಿ ಅಂತ. ಬಿಲ್ಪತ್ರಿ ಗಿಡ. ಇದು 3 ಲೀಫ್. ಇದರಲ್ಲಿ 3 ಲೀಫ್ ಇದೆ, 5 ಲೀಫ್ ಇದೆ. ಇದು 3 ಲೀಫ್. ಇದೇ ತರದ ಇನ್ನೊಂದು ಅಲ್ಲಿದೆ 5 ಲೀಫ್ ಇದೆ. 5 ಲೀಫ್, 9 ಲೀಫ್ ಆತರ. ಅಲ್ಲಿ ಬಾಲಾಜಿ ಲೆಮನ್ ಮತ್ತೆ ಕಾಗಜಿ ಎಲ್ಲ ಇದೀವ, ಅದರಲ್ಲಿ ಬಾಲಾಜಿ ಇದು ಗ್ರಾಫ್ಟೆಡ್. ಇದು ಗ್ರಾಫ್ಟೆಡ್ಗೂ ಮಾಮೂಲು ಸೀಡ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಸೀಡು ಆದಷ್ಟು ಅದಕ್ಕೆ ಯಾವಾಗನ್ನ ಬರ್ಬೋದು ಕಾಯಿ. ಇದಂಗಲ್ಲ, ನಮ್ಗೆ ಡಿಸೆಂಬರ್ ಮೇ ತಿಂಗಳಲ್ಲೇ ಕಟಾವ್ ಆಗ್ಬೇಕಂದ್ರೆ ಮೇ ತಿಂಗಳಲ್ಲಿ ತರ್ಸ್ಕೋಬಹುದು ಗ್ರಾಫ್ಟೆಡ್. ಹಂಗ ಆತರ ಏನ್ ಮಾಡ್ಬೇಕು, ಮೇ ತಿಂಗಳಲ್ಲೇ ಬರ್ಬೇಕು ಏನಂದ್ರೆ ಆಗಸ್ಟ್ ತಿಂಗಳಲ್ಲಿ ಡ್ರೈ ಮಾಡಿ ಸೆಪ್ಟೆಂಬರ್ ಅಲ್ಲಿ ನೀರ್ ಹಾಕಿದ್ರೆ ಅನ್ಕೊಳ್ರಿ, ಕರೆಕ್ಟ್ ಮೇ ತಿಂಗಳ ಒಂದೇ ಟೈಮ್ ಕಟಾವ್ ಆಗುತ್ತೆ. ಬಟ್ ಇದು ಕೀಳೋದಕ್ಕಿಂತ ಕೆಳಗಡೆ ಬಿದ್ದಿರೋದು ಆರಿಸಿದ್ರೆ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ದಿನ ಇರುತ್ತೆ. ಗಿಡದಲ್ಲಿ ಕಿತ್ತ ಏನಾಗುತ್ತೆ ಅಂದ್ರೆ 1-2-3 ದಿವಸಕ್ಕೆ ಕಾಯಿ ಕೀಪಿಂಗ್ ಕ್ವಾಲಿಟಿ ಇರಲ್ಲ. ಯಾವ ತಳಿ ನಿಮ್ಗೆ ಸರ್ ಇದು? ಇದು ಭಾಗ್ಯ ವೆರೈಟಿ ಅಂತ. ಭಾಗ್ಯ ಈ ತರ ಟ್ರೇದಲ್ಲಿ ಮಾಮೂಲು ಕೋಕೋಫಿಟ್ ಹಾಕಿ ಒಂದೊಂದು ಸೀಡ್ ಹಾಕ್ತಿವಿ. ಅದು ಒಂದು 15 ದಿವಸ 20 ದಿವಸಕ್ಕೆ ಈ ತರ ಹೈಟ್ ಬರುತ್ತೆ. 15-20 ದಿವಸಕ್ಕೆ ಇದು ಸ್ಟಾಕ್ ಇರಲ್ಲ, ಯಾರನ್ನ ಆರ್ಡರ್ ಕೊಟ್ಟರೆ ಮಾತ್ರ ಆತರ ಮಾಡಿ. ಯಾಕಂದ್ರೆ ಇದು 1 ತಿಂಗಳಿಗೆ ವೇಸ್ಟ್ ಆಗುತ್ತೆ. ಇದು ಬರ್ಮಾ ವೆರೈಟಿ. ಇದು 12 ಇಯರ್ಸ್ಗೆ ಕಟಾವ್ ಆಗುತ್ತೆ. 12 ಇಯರ್ಸ್ಗೆ ಬೈಲ್ಸಿಮಲ್ಲಿ 12 ಇಯರ್ಸ್ ಕಟಾವ್ ಆಗುತ್ತೆ. ಅದೇ ನಾಟಿ ಆದ್ರೆ ನಮ್ದು ಬೈಲ್ಸಿಮದಲ್ಲಿ 60-70 ವರ್ಷ ಬೇಕು ಕಟಾವ್ ಆಗೋದು. ಇದು 12 ಇಯರ್ಸ್ಗೆ ಬರುತ್ತೆ. ಇದು ಕೋಕೋನಟ್ ಅಲ್ಲಿ ಗೋದಾವರಿ ವೆರೈಟಿ. ಇದು ಇದೇ ಸ್ಪೆಷಲ್ ಸರ್. ಇದು ಗೋದಾವರಿ ಎಲ್ಲಿರು ಮತ್ತೆ ಕೊಬ್ಬರಿ 2 ಬರುತ್ತೆ. ನಾಟಿನೇ ಟಿಪ್ ಟು ಟಾಲ್ ಅಲ್ಲಿ ಇದೊಂದು ವೆರೈಟಿ. ಇದು ಗೋದಾವರಿ ವೆರೈಟಿ. ಇದು ಮ್ಯಾಂಗೋ. ಇದು 3 ವರ್ಷ ಗಿಡ. ಅದು 3 ಇಯರ್ಸ್ ಪ್ಲಾಂಟ್. ಯಾವ ತಳಿ ಸರ್? 6 ತಿಂಗಳದು. ಇದು ಎಲ್ಲಾ ತರದ್ದು ಎಲ್ಲಾ ವೆರೈಟಿ ಸಿಗುತ್ತೆ ಸರ್ ನಮ್ಮಲ್ಲಿ. ಆಲ್ಫೋನ್ಸು, ಮಲ್ಲಿಕಾ, ಕೇಸರ್, ಇದು ತೋತಾಪುರಿ. ಇದು ಈ ವೆರೈಟಿ ಬಂದು ಈ ಸೈಜ್ ಪಾಕೆಟ್ ಎಲ್ಲ ಸಿಗುತ್ತೆ. 21, 25 ಬ್ಯಾಗ್ ಎಲ್ಲ ಸಿಗುತ್ತೆ. 8 ವೆರೈಟಿ ಸಿಗುತ್ತೆ. ಇದು ಟ್ಯಾಮ್ರಿಡ್ ಹುಣಸೆ. ಅದು ಇದು ಬಂದು ನೇರ್ಲೆ. ಇದು K10 ಅಂತ. 1 kg-ಗೆ 10 ಟನ್ ಬರ್ತದೆ. 1 kg-ಗೆ 10 ಟನ್ ಬರುತ್ತೆ. 10 ಟನ್. 11, 12 ಹತ್ರ ಬರಲ್ಲ, ಬರೀ ಅಷ್ಟೇ ಬರುತ್ತೆ. ಇದು K10 ಅಂತ. ಇಲ್ಲಿ ನೋಡಿಲ್ಲ, ಎಲೆನೇ ಇದ್ದಾವೆ ಎಷ್ಟು ದಪ್ಪ ಇದೆ. ಇದು K10 ಅಂತ. ಇದು ಸಪೋಟ ಕ್ರಿಕೆಟ್ ಬಾಲ್. ಇದು ಕೋಕೋನಟ್ ಅಲ್ಲಿ 21 ಬ್ಯಾಗ್ ಸಿಗುತ್ತೆ ನಮ್ದು. ಈ ಸೈಜ್ ಬ್ಯಾಗ್ ಸಿಗುತ್ತೆ. 21 ಸಿಗುತ್ತೆ, 25 ಸಿಗುತ್ತೆ, 30 ಸೈಜ್ ಬ್ಯಾಗ್ ಸಿಗುತ್ತೆ. ಇದು ಎಷ್ಟು ವರ್ಷದ ಸರ್? ಇದು 3 ಇಯರ್ಸ್ ಪ್ಲಾಂಟ್. 3 ವರ್ಷದ ಪ್ಲಾಂಟ್. 3 ವರ್ಷ ಗಿಡ. ಮತ್ತೆ ಇದು ರಕ್ತ ಚಂದನ ರೆಡ್ ಸ್ಯಾಂಡಲ್. ಇದು 10 kg ಪಾಕೆಟ್ ಅಲ್ಲಿ ಇದೆ. ಇದು 1 ಇಯರ್ ಪ್ಲಾಂಟ್. ಇದು 1 ಇಯರ್ ಪ್ಲಾಂಟ್. ನಮ್ಮಲ್ಲಿ 6 ಮಂತ್ಸ್ ಪ್ಲಾಂಟ್ ಸಿಗುತ್ತೆ, 1 ಇಯರ್ ಪ್ಲಾಂಟ್ ಸಿಗುತ್ತೆ. ಅದೇ ಪುಷ್ಪ. ಇದು ವುಡ್ ಪ್ಲಾಂಟ್. ಇದೆಲ್ಲ ಮಹಾಗನಿ, ಆಫ್ರಿಕನ್ ಸ್ವಿಟೇನಿಯಂ ಅಂತ. ಇದು ಹೆಬ್ಬೇವು. ಹೆಬ್ಬೇವು ಇದೆಲ್ಲ ಅದೇ. ರಕ್ತ ಚಂದನ, ಮಹಾಗನಿ ಅವೆಲ್ಲ ಅದೇ. ಇದು ಎಷ್ಟು ವರ್ಷದ ಪ್ಲಾಂಟ್ ಸರ್? ಇದು 6 ಮಂತ್ಸ್ ಪ್ಲಾಂಟ್. 6 ಮಂತ್ಸ್. ಇವೆಲ್ಲ 6 ಮಂತ್ಸ್ ಪ್ಲಾಂಟ್. ಅದು ರೆಡ್ ಚಾನಲ್ ಮಾತ್ರ 1 ಇಯರ್ ಪ್ಲಾಂಟ್ ಇದೆ. 6 ಮಂತ್ಸ್ ಪ್ಲಾಂಟೂ ಇದೆ. ಮತ್ತೆ ಇದು ಬಾಲಾಜಿ ಲೆಮನ್. ಇದೆಲ್ಲ ಬಾಲಾಜಿ ಲೆಮನ್. ಇದು 6 ಮಂತ್ ಪ್ಲಾಂಟ್ ಸರ್? ಇದು 6 ಮಂತ್ಸ್. ಇದು 1 ಇಯರ್ ಪ್ಲಾಂಟ್. ಇದು 6 ಮಂತ್ಸ್ ಪ್ಲಾಂಟ್. ಇದು ಕೋಕೋನಟ್ ಟಾಲ್ ವೆರೈಟಿ. ಬ್ಲಾಕ್ ಕವರ್ ಕನತಲ್ಲ ಎಲ್ಲ ಟಾಲ್ ವೆರೈಟಿ. ಇದು ಬಂದು ಕರಿ ಲೀಫ್ ಸುಹಾಸಿನಿ ಅಂತ ವೆರೈಟಿ. ಮತ್ತೆ ಅದು ಲೆಮನ್. ಇದು ಆಫ್ರಿಕನ್ ಸ್ವಿಟೇನಿಯಂ. ಇದು 6 ಮಂತ್ಸ್ ಪ್ಲಾಂಟ್. ಇದೆಲ್ಲ ಅದೇ ಮಹಾಗನಿ. ಇದೆಲ್ಲ ಆಫ್ರಿಕನ್ ಸ್ವಿಟೇನಿಯಂ. ಹೇಳಿ ಸರ್. ಇದು ನಮ್ಮ ಸ್ಪೆಷಲ್ ಗೊಬ್ಬರ ಸಿಗುತ್ತೆ. ನಾವು ಎಲ್ಲಾ ಪ್ಲಾಂಟ್ಸ್ ಕೊಡ್ತೀವಿ. ಅದ್ರ ಜೊತೆಗೆ ಇದನ್ನ ಹಾಕಿದ್ರೆ ತುಂಬಾ ಒಳ್ಳೇದು. ಇದು ಭೂ ಸಂಜೀವಿನಿ ಗೋಲ್ಡ್ ಅಂತ. ಭೂ ಸಂಜೀವಿನಿ ಗೋಲ್ಡ್. ಇದರಲ್ಲಿ 16 ಕಂಟೆಂಟ್ ಇದೆ. ಇದು ಅಡಿಕೆಗೂ, ತೆಂಗು ಮತ್ತೆ ಎಲ್ಲಾ ಪ್ಲಾಂಟ್ಸ್ಗೂ ತುಂಬಾ ಒಳ್ಳೇದು. ಯಾಕಂದ್ರೆ ಇದರಲ್ಲಿ ಬೇವಿನ ಹಿಂಡಿ ಇರುತ್ತೆ, ಹೊಂಗೆ ಇರುತ್ತೆ, ಕಬ್ಬಿಂದು ವೇಸ್ಟ್ ಬರುತ್ತಲ್ಲ ಅದು ಇರುತ್ತೆ, ಜಿಂಕ್ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ, ಕಾಪರ್ ಇರುತ್ತೆ. ಅಂದ್ರೆ ಫುಲ್ ಆರ್ಗಾನಿಕ್, ಪ್ಯೂರ್ ಆರ್ಗಾನಿಕ್. ಇದು 50 kg ಬ್ಯಾಗ್. 50 kg ಬೇಕು. 16 ಕಂಟೆಂಟ್ ಇರುತ್ತೆ. ಇದರಲ್ಲಿ ಎಲ್ಲಾ ತರದ ಬೆಳೆಗೂ ಕೊಡ್ಬೋದು. ಎಲ್ಲಾ ತರದ ಬೆಳೆಗೂ ಚೆನ್ನಾಗಿರುತ್ತೆ. ಇದು ಸ್ಪೆಷಲ್ ತೆಂಗು ಮತ್ತೆ ಅಡಿಕೆಗೆ ಬಹಳ ಒಳ್ಳೇದು. ಮತ್ತೆ ಏನಂದ್ರೆ ಇದು ವಿಷ ಕಹಿ ಇರುತ್ತೆ. ಒಂದು ಗಿಡ ಗೊಬ್ಬರ ಆಗಿ ಸ್ವಲ್ಪ ದಿನ 1-2-3 ದಿನವರೆಗೂ ಸ್ಮೆಲ್ ಜಾಸ್ತಿ ಇರುತ್ತೆ. ಏನೇ ಹುಳ ಇದ್ರೂ ಸತ್ತೋಗ್ಬಿಡುತ್ತೆ ಆ ಸ್ಮೆಲ್ಗೆ. ಅಷ್ಟು ಸ್ಮೆಲ್. ಬಟ್ ಪ್ಯೂರ್ ಆರ್ಗಾನಿಕ್
ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ ಇದು ಪ್ರಾಡಕ್ಟ್. ನಾವೆಲ್ಲ ಒಂದ್ 3 ವರ್ಷದಿಂದ ಕೊಡ್ತಾ ಇದೀವಿ. ಅಡಿಕೆ, ತೆಂಗು ಮತ್ತೆ ಎಲ್ಲಾ ಫ್ರೂಟ್ ಪ್ಲಾಂಟ್ಸ್ ಸಿಗುತ್ತೆ ನಮ್ಮಲ್ಲಿ. ಇನ್ನೊಂದು ಡ್ರಮ್ ಸ್ಟಿಕ್ ಸಿಗುತ್ತೆ, ನುಗ್ಗೆ ಗಿಡ ಸಿಗುತ್ತೆ, ಪಪ್ಪಾಯಿ ನಂಬರ್ 15 ಸಿಗುತ್ತೆ, ರೆಡ್ ಲೇಡಿ ಸಿಗುತ್ತೆ ಪಪ್ಪಾಯಿ, ಮತ್ತೆ ಬಾಳೆದಲ್ಲಿ ಯಾಲಕ್ಕಿ ಟುಷಿಕಲ್ಚರ್ ಸಿಗುತ್ತೆ, ಮತ್ತೆ ಪಚ್ಚಬಾಳೆನೂ ಸಿಗುತ್ತೆ. ಇಲ್ಲ ಪಚ್ಚಬಾಳೆ ಟುಷಿಕಲ್ಚರ್ ಬೇಡ, ಕಂದು ಬೇಕು ಅಂದ್ರೆ ಇಲ್ಲ ಲೋಕಲ್ ದಾಗೆ ತೋಟದಲ್ಲಿ ಸಿಗುತ್ತೆ, ಕಂದುನು ನಾವು ಸಪ್ಲೈ ಮಾಡ್ತೀವಿ. ಸರ್ ಈಗ ಈ ನರ್ಸರಿದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ನಮ್ದು NH4 ಬೈಪಾಸ್ ಸರ್, ಹಿರಿಯೂರಿಂದ ದುರ್ಗ ಹೋಗ್ತಾ ಮೇಟುಕುರ್ಕಿ ಅಂತ ಇದೆ. ಹಾ ಸರ್. ಮೇಟುಕುರ್ಕಿ ಪಕ್ಕದಾಗೆ ಭಾರತ್ ಪೆಟ್ರೋಲ್ ಬಂಕ್ ಇದೆ, ಅದ್ರ ಪಕ್ಕದಲ್ಲಿ ಇದೆ ಅರುಣ ನರ್ಸರಿ ಅಂತ. NH4 ಬೈಪಾಸ್ ಸರ್ ಇದು. ಓಕೆ ಸರ್. ಬೆಂಗಳೂರು ಟು ಪುಣೆ ರೋಡ್ ಇದು. ದುರ್ಗ ಹಿರಿಯೂರಿಂದ ಒಂದು 6 ಕಿಲೋಮೀಟರ್ ಸರ್. ನಮ್ಮಲ್ಲಿ ರಜಾ ಅನ್ನೋದು ಇರಲ್ಲ, 365 ಡೇಸ್ ಓಪನ್ ಇರುತ್ತೆ. ಭಾನುವಾರ ಅನ್ನೋದು ರಜಾ ಇರಲ್ಲ. ಭಾನುವಾರ ಆದ್ರೂ ಲೋಡ್ ಮಾಡ್ತಾ ಇದೀವಿ, 500 ಗಿಡ ತೆಂಗು ಲೋಡ್ ಮಾಡ್ತಾ ಇದೀವಿ. ನಮ್ದು 365 ದಿವಸ ಇರುತ್ತೆ, ಒಂದಿನೂ ರಜಾ ಅನ್ನೋದು ಇರಲ್ಲ. ಸರ್ ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ಮಲ್ಲಿಕ್. ಯಾವರಿಂದ ಬಂದಿರ ಸರ್? ಮಧುಗಿರಿ. ಈಗ ಏನೇನ್ ತಗೊಂಡ್ ಹೋಗ್ತಾ ಇದ್ದೀರಿ ಸರ್ ಇಲ್ಲಿಂದ? ತೆಂಗು ಸರ್, ಎಷ್ಟು ತೆಂಗು ತಗೊಂಡ್ ಹೋಗ್ತಾ ಇದೀರಾ ಸರ್? 500 ಗಿಡ. 500 ಗಿಡ. ನೆನ್ನೆ 500 ಆಗಿದೆ, ಇವತ್ತು 500 ಹೋಗ್ತೀವಿ. ಸರ್, ಇದು ಅರುಣ ನರ್ಸರಿ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ನೋಡ್ಕೊಂಡ್ ಬಂದಿದ್ರಾ? ಹಿಂಗೆ ಗಿಡಗಳು ನೋಡಿದ್ರಲ್ಲ, ಚೆನ್ನಾಗಿದೆ ಸರ್? ಚೆನ್ನಾಗಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ ಸರ್. ನಿಮ್ದು ಯಾವ್ದು ಸರ್? ನಮ್ದು ಮಿರಸಬಳ್ಳಿ ಸರ್. ಸರ್, ಇವರು ನಮ್ಮ ಹತ್ರ ಹ್ಯಾಶ್ ವೆರೈಟಿ ಬಟರ್ ಫ್ರೂಟ್ ತಂದು ಹೋಗ್ತಿದ್ದಾರೆ. 365 ಪ್ಲಾಂಟ್ಸ್ ತಂದು ಹೋಗ್ತಿದ್ದಾರೆ ಇವತ್ತು. ಸರ್, ಈಗ ಅರುಣ ನರ್ಸರಿ ಬಗ್ಗೆ ತಮ್ಗೆ ಗೊತ್ತಾಯ್ತು ಸರ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ ಸರ್. ನಾವು ಆಕ್ಚುಲಿ ತುಂಬಾ ದಿನದಿಂದ ಪ್ಲಾನ್ ಇತ್ತು ಹಾಕ್ಬೇಕಂತ. ನಮಗೆ ನಿಯರ್ ಬೈ ಆಗುತ್ತೆ ಅಂತ ಹೇಳಿ. ಗಿಡ ಹೆಂಗಿದೆ? ಗಿಡ ಚೆನ್ನಾಗಿದೆ. ಹ್ಯಾಶ್ ವೆರೈಟಿ ಚೆನ್ನಾಯ್ತಾ? ಬೇರೆ ಎಲ್ಲ ನರ್ಸರಿ ಹೆಂಗಿದೆ ನೋಡಿ? ನರ್ಸರಿ ಎಲ್ಲ ಚೆನ್ನಾಗಿದೆ, ನೋಡಿದೀನಿ. ಎಲ್ಲ ಪ್ಲಾಂಟ್ಸ್ ಅವೈಲೇಬಲ್ ಇದೆ ನಮ್ಮ ಹತ್ರ. ರೆಸ್ಪಾನ್ಸ್ ಎಲ್ಲ ಯಾವ ತರ ಮಾಡ್ತಾರೆ ಸರ್? ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಅದೇನಿಲ್ಲ, ಅವ್ರು ಯಾವ ತರದ್ ಬೇಕಾ ಅದೇ ತರ ಸೆಲೆಕ್ಷನ್ ಮಾಡಿ ಕೊಟ್ಟಿದೀವಿ. ಡ್ಯಾಮೇಜ್ ಇರೋದೆಲ್ಲ ತೆಗೆದಿದ್ವಿ, ಸೆಲೆಕ್ಷನ್ ಮಾಡಿ ಕೊಟ್ಟಿದ್ವಿ. ಹ್ಯಾಶ್ ವೆರೈಟಿ ಬಟರ್ ಫ್ರೂಟ್ ಅಂತ, ಮೆಕ್ಸಿಕನ್ ಹ್ಯಾಶ್ ಅಂತ. ಎಷ್ಟು ಗಿಡ ಹಾಕ್ತಾ ಇದ್ರಿ? ಈ 1.5 ಎಕರೆಗೆ ಇದನ್ನ ಹಾಕ್ತಿರೋದು ಸರ್. 1.5 ಎಕರೆಗೆ ಎಷ್ಟು ಗಿಡ ತಗೊಂಡ್ರಿ? 365 ಪ್ಲಾಂಟ್ಸ್. ಬೇರೆ ಎಲ್ಲ ಹಣ್ಣಿನ ಗಿಡ ಎಲ್ಲ ತಾಂತಿದ್ದಾರೆ ಅದ್ರ ಜೊತೆಗೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್, ಈಗ ನಿಮ್ಮ ಹತ್ರ ಯಾವ ಗಿಡಗಳು ಸಿಗುತ್ತೆ ಅಂತೇಳಿ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ರಿ. ಸೊ ಈಗ ನಾವು ಹಿರಿಯೂರು ಹತ್ರ ಇರುವಂತ ರೈತರು ಏನಾದ್ರು ಇಲ್ಲಿಗೆ ಬರ್ತೀನಿ ಅಂದ್ರೆ ಇದ್ರದೊಂದು ಅಡ್ರೆಸ್ ಹೇಳ್ತೀರಾ ಸರ್? ಇದು ಬಂದು ಚಿತ್ರದುರ್ಗ ಡಿಸ್ಟಿಕ್, ಹಿರಿಯೂರು ತಾಲೂಕು. ಹಿರಿಯೂರಿಂದ ಚಿತ್ರದುರ್ಗ NH4 ಬೈಪಾಸ್ ಇದೆ. ಬೈಪಾಸ್ ಅಲ್ಲಿ ಹಿರಿಯೂರಿಂದ ಒಂದು 6 ಕಿಲೋಮೀಟರ್, ಎಕ್ಸಾಕ್ಟ್ 6 ಕಿಲೋಮೀಟರ್ ಆಗುತ್ತೆ. ಹಿರಿಯೂರಿಂದ ಬರ್ತಾ ಲೆಫ್ಟ್ ಸೈಡ್ ಬರುತ್ತೆ, ಚಿತ್ರದುರ್ಗದಿಂದ ಬರ್ತಾ ರೈಟ್ ಸೈಡ್ ಬರುತ್ತೆ ನಮ್ದು ಅರುಣ ನರ್ಸರಿ ಅಂತ. ನಮ್ಮಲ್ಲಿ 66 ವೆರೈಟಿ ಫ್ರೂಟ್ ಪ್ಲಾಂಟ್ ಸಿಗುತ್ತೆ. ಮತ್ತೆ ಕೋಕೋನಟ್ ಅಲ್ಲಿ 6 ವೆರೈಟಿ ಕೋಕೋನಟ್ ಸಿಗುತ್ತೆ. ಆಮೇಲೆ ಎಲ್ಲಾ ತರದ ವುಡ್ ಪ್ಲಾಂಟ್ ಸಿಗುತ್ತೆ. ಶ್ರೀಗಂಧ, ರಕ್ತಚಂದನ, ಮಹಾಗನಿ, ಮತ್ತೆ ಸಿಲ್ವರ್, ಟೀಕು, ಟುಷಿಕಲ್ಚರ್ ಟೀಕು, ಇವೆಲ್ಲ ನೀವು ಫೋಟೋದ ವಿಡಿಯೋ ಮಾಡಿಸಿದ ಎಲ್ಲ ವೆರೈಟಿ ತುಂಬಾ ವೆರೈಟಿ ಸಿಗುತ್ತೆ ನಮ್ಮಲ್ಲಿ ಅವೈಲೇಬಲ್ ಇದೆ. ಹೆಬ್ಬೇವು ಸಿಗುತ್ತೆ, ಶ್ರೀಗಂಧ ಸಿಗುತ್ತೆ, ಮತ್ತೆ ಗಾಲಿಮರ ಅಂತ, ಕ್ಯಾಸರಿನಾ ಅಂತ, ಸರ್ವೆ ಗಿಡ ಅಂತ, ಈ ತರ ಪ್ಲಾಂಟ್ಸ್ ಎಲ್ಲ ಸಿಗುತ್ತೆ ಹೋಸ್ಟಿಂಗ್ ಪ್ಲಾಂಟ್ ಗೆ. ಸರ್, ಈಗ ರೈತರಿಗೆ ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಫೋನ್ ನಂಬರ್? ಫೋನ್ ನಂಬರ್ ಅದೇ ಡಿಸ್ಪ್ಲೇ ಬರುತ್ತೆ. ನಮ್ದು 2 ನಂಬರ್ ಇದೆ. ಒಂದು 9980046128 ಅಂತ ನಂದು, ಮತ್ತೆ ಅರುಣ ಅಂತ ನಮ್ಮ ಮಿಸ್ಸಸ್. ಅವ್ರು ಬಂದು 7019994681 ಅಂತ ಅವ್ರ ನಂಬರ್. 2 ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.